ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಗೇನಾದ್ರೂ ಕೂಡ ಸಾಲದ ಒಂದು ಅವಶ್ಯಕತೆ ಇದೆ ಅಂದ್ರೆ ಈ ಒಂದು ಲೋನ್ ನ ಒಂದು ಅವಶ್ಯಕತೆ ಇದೆ. ನಾವೇನಾದ್ರೂ ಕೂಡ ಒಂದು ಹೊಸದಾಗಿ ಒಂದು ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ಬೇಕು, ಅಥವಾ ನಾವು ಮನೆಗಳನ್ನ ಮಾಡ್ಬೇಕು, ಅಥವಾ ಯಾವ್ದಾದ್ರು ಕೂಡ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಆದ್ರೂ ಕೂಡ ನಾವು ಶುರು ಮಾಡ್ಬೇಕಂತ ಯಾರೆಲ್ಲ ಅನ್ಕೊಂಡಿದ್ದೀರಾ, ನಿಮ್ಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಈ ಒಂದು SBI ಬ್ಯಾಂಕ್ ಇದೆ ಏನಿದೆ ಅಲ್ವಾ, ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಅದರಿಂದಾಗಿ ಶ್ರೀ ಶಕ್ತಿ ಯೋಜನೆ ಅನ್ಬಿಟ್ಟು ಆ ಒಂದು ಯೋಜನೆನ ಬಿಟ್ಟಿದ್ದಾರೆ. ಅದರಲ್ಲಿ ಈ ಒಂದು ಮಹಿಳೆಯರಿಗೆ 25 ಲಕ್ಷದವರೆಗೆ ಸಾಲನ ಕೊಡ್ತಾ ಇರುವಂತದ್ದು. ಅಂದ್ರೆ ಹೊಸದಾಗಿ ಬಿಸ್ನೆಸ್ ಗಳನ್ನ ಮಾಡೋದಿಕ್ಕೆ ನಿಮ್ಗೆ 25 ಲಕ್ಷದವರೆಗೆ ಸಾಲನ ಕೊಡುವಂತದ್ದು. 25 ಲಕ್ಷ ಅಂತಲ್ಲ, ನಿಮ್ಗೆ 50,000ದಿಂದ 25 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುವಂತದ್ದು. ಅದು ಕೂಡ ನಿಮ್ಗೆ ಯಾವುದೇ ರೀತಿಯಾದ ಒಂದು ಸುಮ್ನೆ ಒಂದು ಪರ್ಸನಲ್ ಲೋನ್ ಆಗಿರ್ಬೋದು, ಈ ರೀತಿಯಾಗಿ ಕೊಡೋದಿಲ್ಲ. ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇರ್ಬೇಕಾಗುತ್ತೆ. ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಅಂದ್ರೆ ನಿಮ್ಮ ಒಂದು ಸಣ್ಣ ಒಂದು ಈ ಒಂದು ಪಾರ್ಲರ್ ಗಳಾಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಈ ಒಂದು ಟೈಲರಿಂಗ್ ಮತ್ತೆ ಈ ಒಂದು ಗಾರ್ಮೆಂಟ್ಸ್ ಯೂನಿಟ್ ಗಳನ್ನ ಮಾಡ್ತೀವಿ ಅನ್ನೋದಕ್ಕೆ ಅದಕ್ಕೂ ಕೂಡ ಸಿಗುವಂತದ್ದು. ಒಂದು ಹೈನುಗಾರಿಕೆ ಮಾಡ್ತೀವಿ ಅಥವಾ ಏನಾದ್ರೂ ಕೂಡ ಹಾಲು ಉತ್ಪಾದನೆ ಮಾಡ್ತೀವಿ, ಇದಕ್ಕೂ ಕೂಡ ಈ ಒಂದು ಲೋನ್ ಸಿಗುವಂತದ್ದು. ಮಹಿಳೆಯರಿಗೆ ಮಾತ್ರ ಇವಾಗ ಶ್ರೀ ಶಕ್ತಿ ಯೋಜನೆ ಅಂತ ಈ ಒಂದು SBI ಇಂದ ಬಿಟ್ಟಿರುವಂತ ಇದೊಂದು ಯೋಜನೆ ಆಗಿರುವಂತದ್ದು. ಅದೇ ರೀತಿಯಾಗಿ ಏನಾದ್ರು ಕೂಡ ಉಪ್ಪಿನಕಾಯಿ ಫ್ಯಾಕ್ಟ್ರಿ ನಾವ್ ಏನಾದ್ರು ಕೂಡ ಓಪನ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇನ್ನ ಹಪ್ಪಳಗಳು ಮಾಡ್ತಾರಲ್ವಾ, ಈ ಒಂದು ಹಪ್ಪಳ ಮಾಡ್ತೀವಿ, ಈ ಒಂದು ಫುಡ್ ಪ್ರಾಡಕ್ಟ್ ಗಳು ಏನಾದ್ರು ಕೂಡ ಮಾಡ್ತೀವಿ ಅನ್ನೋದಾದ್ರೆ ಅಂತವ್ರಿಗೂ ಕೂಡ ಈ ಒಂದು ಲೋನು ಸಿಗುವಂತದ್ದು. ನಂತರ ಏನಾದ್ರು ಕೂಡ ಅಗರಬತ್ತಿ, ಈ ಒಂದು ಸೋಪ್ ತಯಾರು ಮಾಡುವಂತದ್ದು, ಈ ರೀತಿಯಾಗೂ ಕೂಡ ಮಾಡೋದಿಕ್ಕೆ ಅವಕಾಶ ಇರುವಂತದ್ದು. ನಂತರ ಈ ಒಂದು ಸಣ್ಣ ಪುಟ್ಟ ಒಂದು ಅಂಗಡಿಗಳಾಗಿರ್ಬೋದು, ಈ ಒಂದು ಆನ್ಲೈನ್ ಮಾರಾಟಗಳಾಗಿರ್ಬೋದು, ಅಂದ್ರೆ ಈ ಒಂದು ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡಿರ್ತೀರಾ, ಈ ಒಂದು ಸೀರೆಗಳನ್ನ ಮಾರಾಟ ಮಾಡುವಂತದ್ದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಪ್ರೋತ್ಸಾಹ ಮಾಡ್ತಿರುವಂತದ್ದು ಈ ಒಂದು SBI ಬ್ಯಾಂಕು. ಈಗ ನೀವೆಲ್ಲರೂ ಕೂಡ ಈ ಒಂದು ಮಹಿಳೆಯರು ಅರ್ಜಿ ಹಾಕಿದ್ರೆ ನಿಮ್ಗೆ 50,000ದಿಂದ 25 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುವಂತದ್ದು. ಆದ್ರೆ 10 ಲಕ್ಷದವರೆಗೆ ನೀವೇನಾದ್ರೂ ಕೂಡ ಸಾಲ ತಗೊಂಡ್ರೆ ಯಾವುದೇ ರೀತಿಯಾದ ಒಂದು ಜಾಮೀನಿನ ಒಂದು ಅವಶ್ಯಕತೆ ಇರೋದಿಲ್ಲ. 10 ಲಕ್ಷದ ಮೇಲೆ ಏನಾದ್ರೂ ಕೂಡ ನಾನು ಲೋನ್ ಮಾಡಿಸ್ತೀನಿ, ಸಾಲನ ತಗೊಳ್ತೀನಿ ಅಂದ್ರೆ ನಿಮ್ಗೆ ಜಾಮೀನು ಕೊಡ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಮನೆ ಪತ್ರ ಆಗಿರ್ಬೋದು, ಈ ಒಂದು ಶುರಿಟಿಗಳನ್ನ ಕೊಡ್ಬೇಕಾಗುತ್ತೆ 10 ಲಕ್ಷಕ್ಕಿಂತ ಮೇಲೆ. 10 ಲಕ್ಷಕ್ಕಿಂತ ಒಳಗಡೆ ಏನಾದ್ರೂ ಕೂಡ ನೀವು ಸಾಲ ಮಾಡ್ತೀನಿ ಅನ್ನೋದಾದ್ರೆ ನೀವು ಒಂದು ಬಿಸ್ನೆಸ್ ನ ಮಾಡ್ಬೇಕಾಗುತ್ತೆ, ಆ ಒಂದು ಬಿಸ್ನೆಸ್ ನ ತೋರಿಸ್ಬೇಕಾಗುತ್ತೆ. ಆ ಒಂದು ಬಿಸ್ನೆಸ್ ನ ತೋರಿಸಿದ್ರೆ ಅದ್ರ ಮೇಲೆ ನಿಮ್ಗೆ 10 ಲಕ್ಷದವರೆಗೂ ಕೂಡ ಲೋನು ಸಿಗುವಂತದ್ದು. ಅಥವಾ ನೀವೇನಾದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ 10 ಲಕ್ಷಕ್ಕಿಂತ ಮೇಲೆ ಖರ್ಚಾಗುವಂತದ್ದು. ಆವಾಗ ನೀವು ಯಾವ್ದಾದ್ರು ಕೂಡ ಒಂದು ಶೂರಿಟಿನ ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಸಾಲ ಪಡೆಯೋದಿಕ್ಕೆ ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೀವು ಬಿಸ್ನೆಸ್ ನಲ್ಲಿ ಮಹಿಳೆಯ ಒಂದು ಪಾಲು ಕನಿಷ್ಠ 51% ವರ್ಗು ಕೂಡ ಇರ್ಬೇಕಾಗುತ್ತೆ. ಅಂದ್ರೆ ನೀವು ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ 50% ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಇನ್ನು 50% ನ ನೀವು ಸಾಲದ ರೂಪದಲ್ಲಿ ಈ ಒಂದು SBI ಬ್ಯಾಂಕ್ ಇಂದ ತಗೋಬೇಕಾಗುತ್ತೆ. SBI ಬ್ಯಾಂಕ್ ಇಂದ 50% ಕೊಡ್ತಾರೆ, ಇನ್ನು 50% ನೀವು ಹಾಕ್ಬೇಕಾಗುತ್ತೆ ಕನಿಷ್ಠವಾಗಿ. ಅದೇ ರೀತಿಯಾಗಿ ನಿಮ್ಮ ಒಂದು ಉದ್ಯಮ ಏನಿದೆ ಇದು MSME ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ಬೇಕಾಗುತ್ತೆ. ಈ ಒಂದು ನೀವು ಯಾವುದೇ ರೀತಿಯಾದ ಒಂದು ಉದ್ಯಮ ಮಾಡಿದ್ರು ಕೂಡ MSME ಅಲ್ಲಿ ಇದೊಂದು ರಿಜಿಸ್ಟರ್ ಆಗಿದ್ರೆ ತುಂಬಾ ಉತ್ತಮ. ಕೂಡ EDP ಏನಾದ್ರೂ ಕೂಡ ನೀವು ತರಬೇತಿ ತಗೊಂಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಅರ್ಜಿನ ಯಾವ ರೀತಿಯಾಗಿ ಹಾಕ್ಬೇಕಾಗುತ್ತೆ ಅಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರೋದಿಲ್ಲ. ಇದು ಬಹಳ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಆನ್ಲೈನ್ ಅಲ್ಲಿ ಎಷ್ಟೇ ಅರ್ಜಿ ಹಾಕಿದ್ರು ಕೂಡ ರಿಜೆಕ್ಟ್ ಆಗ್ಬಿಡುತ್ತೆ. ಆ ಒಂದು ಫೈಲ್ ಏನಿದೆ ಅದನ್ನು ಮೂವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿ, ಅಥವಾ ಏನಾದ್ರೂ ಕೂಡ ಡಾಕ್ಯುಮೆಂಟ್ಸ್ ಏನಾದ್ರೂ ಕೂಡ ತಪ್ಪಾಗಿದ್ರೆ ಅದನ್ನ ನೀವು ಮ್ಯಾನ್ಯುವಲ್ ಆಗಿ ರೆಡಿ ಮಾಡಿಸ್ಕೊಂಡು ನಂತರದಲ್ಲಿ ನೀವು ಆ ಒಂದು ಫೈಲ್ ನ ಮೂವ್ ಮಾಡಿಸ್ಬೋದು. ಆದ್ರೆ ಏನಾದ್ರೂ ಕೂಡ ನೀವು ಆನ್ಲೈನ್ ಅಲ್ಲಿ ಏನಾದ್ರೂ ಕೂಡ ಅಪ್ಲೈ ಮಾಡೋದು ಇದ್ದಿದ್ರೆ ಬಹಳ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಇಮಿಡಿಯೇಟ್ ಆಗಿ ಅದು ರಿಜೆಕ್ಟ್ ಮಾಡ್ಬಿಡ್ತಾ ಇತ್ತು. ಹಾಗಾಗಿ ಅದು ಬಹಳ ಕಷ್ಟ ಆಗ್ತಾ ಇತ್ತು. ಇದೇನಿದೆ ಇದು ಮ್ಯಾನ್ಯುವಲ್ ಒಂದು ಪ್ರೊಸೆಸಿಂಗ್ ಇರೋದ್ರಿಂದ ನೀವು ದಯವಿಟ್ಟು ಕೂಡ SBI ಬ್ಯಾಂಕ್ ನ ವಿಸಿಟ್ ಮಾಡ್ಬೇಕಾಗುತ್ತೆ. SBI ಬ್ಯಾಂಕ್ ಅಲ್ಲಿ ಆ ಒಂದು ಮ್ಯಾನೇಜರ್ ಹತ್ರ ಮಾತಾಡಿ ನಂತರದಲ್ಲಿ ನೀವು ಏನ್ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದೀರಾ ಅದ್ರ ಒಂದು ಕಂಪ್ಲೀಟ್ ಆ ಒಂದು ಏನು ಪ್ರಾಜೆಕ್ಟ್ ಒಂದು ರಿಪೋರ್ಟ್ ಏನಿರುತ್ತೆ ಅದನ್ನ ನೀವು ತೋರಿಸ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ನಿಮ್ಗೆ ಆ ಒಂದು ಲೋನು ಸಾಂಕ್ಷನ್ ಆಗುವಂತದ್ದು. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ನಂತರ ಪ್ಯಾನ್ ಕಾರ್ಡ್ ಬೇಕಾಗುವಂತದ್ದು, ನಂತರ ವಿಳಾಸ ಪುರಾವೆ ಬೇಕಾಗುವಂತದ್ದು. ಅಂದ್ರೆ ಈ ವಿಳಾಸ ಪುರಾವೆ ಅಂದ್ರೆ ರೇಷನ್ ಕಾರ್ಡ್ ಇದ್ರೂ ಕೂಡ ಆಗುತ್ತೆ, ಅಥವಾ ನಿಮ್ಮ ಒಂದು ವೋಟರ್ ID ಇದ್ರೂ ಕೂಡ ಆಗುತ್ತೆ, ಅಥವಾ ನಿಮ್ದು ಏನಾದ್ರು ಕೂಡ ಆದಾಯ ದೃಢೀಕರಣ ಪತ್ರ ಇದ್ರೆ ಅದು ಕೂಡ ಆಗುವಂತದ್ದು. ನಂತರ ನಿಮ್ಗೆ ಏನಾದ್ರು ಕೂಡ ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಾದ್ರು ಇದ್ರೆ ಅದು ಕೂಡ ಇಂಪಾರ್ಟೆಂಟ್, ಅದು ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಈ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ ಅಲ್ವಾ ಅದು ಕೂಡ ಬೇಕಾಗುವಂತದ್ದು. ನಾನು ಹೇಳದಲ್ವಾ, ಈ ಒಂದು ಬಿಸ್ನೆಸ್ ನ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ ಅದು ಬಹಳ ಮುಖ್ಯ. ಅದಿದ್ರೆ ಬಹಳ ಒಳ್ಳೇದಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಹಳೆಯ ಉದ್ಯಮ ಏನಾದ್ರು ಕೂಡ ಇದ್ರೆ
ಲಾಭ ನಷ್ಟದ ಒಂದು ವಿವರ ಏನಾದ್ರೂ ಇದ್ರೆ ರಿಪೋರ್ಟ್ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಅದನ್ನ ತಗೊಂಡೋದ್ರೆ ಬಹಳ ಇನ್ನೂ ಕೂಡ ಉತ್ತಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ಯೋಜನೆ ಏನಿದೆಯಲ್ವಾ, ಇದು ಹೊಸದಾಗಿ ಬಿಟ್ಟಿರುವಂತ ಯೋಜನೆ, SBI ಬ್ಯಾಂಕ್ ಇಂದ ಬಿಟ್ಟಿರುವಂತ ಯೋಜನೆ. SBI ಸ್ತ್ರೀ ಶಕ್ತಿ ಸ್ಕೀಮ್ ಅನ್ನೋದು ಈ ಒಂದು ಯೋಜನೆಯ ಹೆಸರಾಗಿರುವಂತದ್ದು. ಇದಕ್ಕೆ ನೀವು ಎಲ್ಲಾ ಮಹಿಳೆಯರು ಕೂಡ ಅರ್ಜಿನ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಖಂಡಿತವಾಗ್ಲೂ ಕೂಡ ಇದರಲ್ಲಿ ನಿಮ್ಗೆ ಕಡಿಮೆ ಒಂದು ಇಂಟ್ರೆಸ್ಟ್ ರೇಟ್ ನ ಕೊಡುವಂತದ್ದು. ಈ ಒಂದು ಬ್ಯಾಂಕ್ ಅಲ್ಲಿ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ. ಅದನ್ನ ಇನ್ನೂ ಕೂಡ ತೋರಿಸಿಲ್ಲ. ಅಂದ್ರೆ ನಿಮ್ಮ ಪ್ರೊಫೈಲ್ ಮೇಲೆ ಕೂಡ ಡಿಪೆಂಡ್ ಆಗಿರ್ಬೋದು. ಅಂದ್ರೆ ನಿಮ್ಮ ಒಂದು ಸಿಬಿಲ್ ಪ್ರೊಫೈಲ್ ಏನಿರುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುವಂತದ್ದು ಅಂತ ಇಲ್ಲಿ ಏನು ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಈ ಒಂದು ಯೋಜನೆ ಇರುವಂತದ್ದು, ನೀವೆಲ್ಲರೂ ಕೂಡ ಅರ್ಜಿನ ಹಾಕ್ಬಹುದು. ಈ ಒಂದು SBI ಬ್ಯಾಂಕಿಗೆ ಹೋಗಿ ನೀವು ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ಖಂಡಿತ ಆಗುವಂತದ್ದು. ಓಕೆ ಸ್ನೇಹಿತರೆ, ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.